Hello students, myself Dr. Nizamuddin. In my previous session number 21, I have discussed in detail about the laws of returns to scale. In my present session number 22, I would like to discuss about the economies and diseconomies of scale. In my present session, I would like to draw your attention on the meaning of the scale of production and the distinction between the firm and industry. Later on, I discuss the important economies and diseconomies of large scale production. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಕಳೆದ ಸೆಷನ್ 21ರಲ್ಲಿ ಪ್ರತಿಫಲನ ನಿಯಮಗಳು ಅನ್ನುವಂತಹ ವಿಷಯವನ್ನು ಕುರಿತು ನಾನು ಸವಿಸ್ತರವಾಗಿ ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತಿನ ನನ್ನ ಚರ್ಚೆ 22ರಲ್ಲಿ ಆರ್ಥಿಕ ಮಿತವ್ಯಯಗಳು ಹಾಗೂ ಆರ್ಥಿಕ ಅಪವ್ಯಯಗಳು ಅನ್ನುವಂತಹ ವಿಷಯವನ್ನು ಕುರಿತು ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕಿಂತ ಮೊದಲಿಗೆ ಈ ಉತ್ಪಾದನಾ ಮಟ್ಟ ಅಥವಾ ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂದರೆ ಏನು, ಹಾಗೂ ಒಂದು ಉದ್ಯಮ ಹಾಗೂ ಕೈಗಾರಿಕೆಯ ನಡುವೆ ಇರುವಂತಹ ಸಂಬಂಧವನ್ನು ಅಥವಾ ವ್ಯತ್ಯಾಸವನ್ನು ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದರೆ ಆರ್ಥಿಕ ಮಿತವ್ಯಯಗಳು ಹಾಗೂ ಅಪವ್ಯಯಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕಾಗುತ್ತೆ ಉದ್ಯಮ ಅಂದರೆ ಯಾವುದು ಹಾಗೂ ಕೈಗಾರಿಕೆ ಅಂದರೆ ಯಾವುದು ಅನ್ನುವುದು ನಮಗೆ ಸ್ಪಷ್ಟವಾದಂತಹ ವ್ಯತ್ಯಾಸ ನಮಗೆ ತಿಳಿದಾಗ ಮಾತ್ರ ಈ ಅಪವ್ಯಯಗಳು ಹಾಗೂ ಮಿತವ್ಯಯಗಳನ್ನು, ಅಲ್ಲದೆ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳನ್ನು ನಾವು ಚರ್ಚೆಯನ್ನು ಮಾಡಲಿಕ್ಕೆ ನಮಗೆ ಭಾಳ ಈಸಿ ಆಗುತ್ತೆ. ಹಾಗಾಗಿ ಈ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಹಾಗೂ ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಅಂದರೆ ಏನು, ಅಥವಾ ದೊಡ್ಡ ಪ್ರಮಾಣದ ಉತ್ಪಾದನೆ ಹಾಗೂ ಸಣ್ಣ ಪ್ರಮಾಣದ ಉತ್ಪಾದನೆ. ದ ಸ್ಕೇಲ್ ಆಫ್ ಪ್ರೊಡಕ್ಷನ್ ಮೀನ್ಸ್ ದ ಸೈಜ್ ಆಫ್ ದಿ ಪ್ರೊಡಕ್ಷನ್ ಯೂನಿಟ್ ಆಫ್ ಅ ಫರ್ಮ್. ಅಂದರೆ ಒಂದು ಉದ್ಯಮದ ಉತ್ಪಾದನಾ ಮಟ್ಟವನ್ನು ನಾವು ಸ್ಕೇಲ್ ಆಫ್ ಪ್ರೊಡಕ್ಷನ್ ಎಂಬ ಹೆಸರಿನಲ್ಲಿ ನಾವು ಕರಿತೇವೆ. ಒಂದು ಉದ್ಯಮದ ಉತ್ಪಾದನಾ ಮಟ್ಟ ಅಂತ ಹೇಳ್ತೇವೆ, ಅಥವಾ ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೇವೆ. ದ ಸ್ಕೇಲ್ ಆಫ್ ಪ್ರೊಡಕ್ಷನ್ ಕ್ಯಾನ್ ವೇರಿ ಫ್ರಮ್ ವೆರಿ ಸ್ಮಾಲ್ ಟು ವೆರಿ ಲಾರ್ಜ್ ಡಿಪೆಂಡಿಂಗ್ ಆನ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ಪರ್ ಯೂನಿಟ್ ಆಫ್ ಟೈಮ್ ಆಫ್ ದ ಫರ್ಮ್. ಅಂದರೆ ಒಂದು ಉದ್ಯಮ ಒಂದು ಗೊತ್ತಾದ ಅವಧಿಯಲ್ಲಿ ದೊಡ್ಡ ಪ್ರಮಾಣದ ಸರಕು ಸೇವೆಗಳನ್ನು ಉತ್ಪಾದನೆಯನ್ನು ಮಾಡಬಹುದು, ಅಥವಾ ಸಣ್ಣ ಗಾತ್ರದ ಅಥವಾ ಸಣ್ಣ ಪ್ರಮಾಣದ ಸರಕುಗಳನ್ನು ಉತ್ಪಾದನೆಯನ್ನು ಮಾಡಬಹುದು. ಒಂದು ಗೊತ್ತಾದ ಅವಧಿಯಲ್ಲಿ ಒಂದು ಉದ್ಯಮ ಅತಿ ದೊಡ್ಡ ಪ್ರಮಾಣದ ಸರಕುಗಳನ್ನು ಉತ್ಪಾದನೆಯನ್ನು ಮಾಡಿದಾಗ ಅದಕ್ಕೆ ನಾವು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಂತ ಕರಿತೇವೆ, ಅಥವಾ ನಾವು ದೊಡ್ಡ ಪ್ರಮಾಣದ ಉತ್ಪಾದನಾ ಘಟಕ ಅಂತ ಹೇಳ್ತೇವೆ. ಯಾಕಂತಂದ್ರೆ ಅಲ್ಲಿ ಜಾಸ್ತಿ ಪ್ರಮಾಣದ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಉದ್ಯಮದ ಗಾತ್ರ ವಿಸ್ತರಿಸಬೇಕಾಗುತ್ತೆ. ಜೊತೆಗೆ ಆ ಉತ್ಪಾದನಾಂಗಗಳ ಪ್ರಮಾಣವನ್ನು ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗುತ್ತೆ. ಹಾಗಾಗಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅನ್ನುವಂತಹದ್ದು ದೊಡ್ಡ ಗಾತ್ರದ ಉದ್ಯಮದ ಘಟಕಗಳು ಅನ್ನುವಂಥದ್ದನ್ನು ಸೂಚಿಸುತ್ತೆ. ಅದೇ ರೀತಿ ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಅನ್ನುವಂತಹದ್ದು ಆ ಒಂದು ಉದ್ಯಮ ಸಣ್ಣ ಪ್ರಮಾಣದ ಅಥವಾ ಕಡಿಮೆ ಪ್ರಮಾಣದ ಸರಕುಗಳನ್ನು ಉತ್ಪಾದನೆಯನ್ನ ಮಾಡ್ತಾ ಇದ್ರೆ ಅದನ್ನು ನಾವು ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕ ಅಂತ ಕರಿತೇವೆ. ಸಹಜವಾಗಿ ಆ ಉದ್ಯಮ ಕಡಿಮೆ ಪ್ರಮಾಣದ ಉತ್ಪಾದನಾ ಅಂಗಗಳನ್ನು ಬಳಸ್ಕೊಳ್ತದೆ. ಹಾಗಾಗಿ ನಾವು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಂತಂದ್ರೆ ದೊಡ್ಡ ಗಾತ್ರದ ಅಥವಾ ದೊಡ್ಡ ಪ್ರಮಾಣದ ಉತ್ಪಾದನಾ ಘಟಕಗಳು ಅಥವಾ ಉದ್ಯಮಗಳು ಅಂತ ಕರಿತೇವೆ. ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಸಣ್ಣ ಗಾತ್ರದ ಉದ್ಯಮ ಘಟಕ ಅಥವಾ ಸಣ್ಣ ಗಾತ್ರದ ಉತ್ಪಾದನೆಯನ್ನ ಮಾಡ್ತಿರುವಂತಹ ಉದ್ಯಮಗಳು ಎನ್ನುವಂತಹ ಹೆಸರಿನಲ್ಲಿ ನಾವು ಕರಿತೇವೆ. ಇನ್ನು ಮುಂದುವರೆದು ಫರ್ಮ್ ಅಂಡ್ ಇಂಡಸ್ಟ್ರಿ, ದ ಸೈಜ್ ಆಫ್ ಫರ್ಮ್ ಅಂಡ್ ಇಂಡಸ್ಟ್ರಿ. ಈ ಉದ್ಯಮ ಹಾಗೂ ಕೈಗಾರಿಕೆಯ ಗಾತ್ರ ಅಂದರೆ ಏನು? ಸಾಮಾನ್ಯವಾಗಿ ಫರ್ಮ್ ಹಾಗೂ ಇಂಡಸ್ಟ್ರಿಯನ್ನು ಒಂದೇ ಅರ್ಥದಲ್ಲಿ ಬಳಸುವುದು ಸಹಜ. ಬಹಳಷ್ಟು ಸಾಮಾನ್ಯ ಜನ ಫರ್ಮ್ ಅನ್ನುವುದನ್ನು ಇಂಡಸ್ಟ್ರಿ ಅನ್ನುವಂತಹ ಅರ್ಥದಲ್ಲಿ, ಅಥವಾ ಕೆಲವೊಮ್ಮೆ ಇಂಡಸ್ಟ್ರಿ ಅನ್ನುವುದನ್ನು ಫರ್ಮ್ ಅನ್ನುವಂತಹ ಅರ್ಥದಲ್ಲಿ, ಅಂದರೆ ಉದ್ಯಮ ಹಾಗೂ ಕೈಗಾರಿಕೆಯನ್ನು ಒಂದೇ ಅರ್ಥದಲ್ಲಿ ಬಳಸುವಂತಹ ಒಂದು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಆದರೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾದ ನಾವು ಉದ್ಯಮ ಅಂದರೆ ಯಾವುದು, ಅಥವಾ ಉತ್ಪಾದನಾ ಘಟಕ ಅಂದರೆ ಯಾವುದು, ಕೈಗಾರಿಕೆ ಅಂದರೆ ಯಾವುದು, ಕೈಗಾರಿಕೆಯಲ್ಲಿ ಏನೆಲ್ಲ ಸೇರ್ಪಡೆಗೊಳ್ಳುತ್ತೆ, ಉದ್ಯಮ ಹೇಗಿರುತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಮಗೆ ಅದರ ವ್ಯತ್ಯಾಸ ನಮಗೆ ಗೊತ್ತಿರಬೇಕಾಗುತ್ತೆ. ಆಗ ಮಾತ್ರ ನಾವು ಆರ್ಥಿಕ ಮಿತವ್ಯಯಗಳು ಹಾಗೂ ಅಪವ್ಯಯಗಳನ್ನು ನಾವು ಚರ್ಚೆಯನ್ನು ಮಾಡಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ.
the production in modern economy is carried on by large number of firms of different types and size. ಇವತ್ತಿನ ಒಂದು ಸ್ಪರ್ಧಾತ್ಮಕ ಸಮಕಾಲೀನ ಜಗತ್ತಿನಲ್ಲಿ ನಾವು ಬಳಸ್ತಿರುವಂತಹ ಸರಕು ಸೇವೆಗಳನ್ನು ಕೆಲವೊಂದು ಅತಿ ದೊಡ್ಡ ಗಾತ್ರದ ಅಥವಾ ಜಾಸ್ತಿ ಪ್ರಮಾಣದ ಹಲವಾರು ಸಂಖ್ಯೆಯ ಉದ್ಯಮಗಳು ನಮಗೆ ಅಗತ್ಯವಿರುವಂತಹ ಸರಕು ಮತ್ತು ಸೇವೆಗಳನ್ನು ಇವತ್ತು ಉತ್ಪಾದನೆಯನ್ನ ಮಾಡ್ತಾ ಇದ್ದಾವೆ. ಕೆಲ ಉದ್ಯಮಗಳು ಭಾರೀ ಗಾತ್ರದಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದ್ರೆ, ಇನ್ನು ಕೆಲ ಉದ್ಯಮಗಳು ತಮ್ಮ ಮಧ್ಯಮ ಗಾತ್ರದ ಅಥವಾ ಸಣ್ಣ ಪ್ರಮಾಣದ ಸರಕುಗಳನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಕೆಲವೊಂದನ್ನು ನಾವು ತುಂಬಾ ದೊಡ್ಡ ಉದ್ಯಮ ಅನ್ನುವಂಥ ಹೆಸರಿನಲ್ಲಿ ನಾವು ಕರಿತೇವೆ. ಯಾವ ಆಧಾರದ ಮೇಲೆ ಕರಿತಾ ಇರೋದು ನಾವು ಅದನ್ನ ದೊಡ್ಡ ಉದ್ಯಮ ಅಂತ ಹೇಳಿ? ಅವು ಉತ್ಪಾದನೆ ಮಾಡುತ್ತಿರುವಂತಹ ಸರಕುಗಳ ಗಾತ್ರ ಬೃಹತ್ ಪ್ರಮಾಣದಲ್ಲಿ ಅಥವಾ ಭಾರೀ ಗಾತ್ರದಲ್ಲಿ ಇರುವಂತಹದ್ದು. ಕೆಲವು ಉದ್ಯಮಗಳು ಅವೇ ಸರಕುಗಳನ್ನು ಕಡಿಮೆ ಗಾತ್ರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇರ್ತವೆ. ದ ಫರ್ಮ್ ಮೇ ಬಿ ಡಿಫೈನ್ಡ್ ಆಸ್ ಅನ್ ಇಂಡಿಪೆಂಡೆಂಟ್ಲಿ ಅಡ್ಮಿನಿಸ್ಟರ್ಡ್ ಎಂಟರ್ಪ್ರೈಸ್, a business unit, whether a sole proprietor or partnership or a joint stock company producing a particular commodity. ಹಾಗಾದ್ರೆ ಆ ಉದ್ಯಮ ಅನ್ನುವಂಥದ್ದನ್ನು ನಾವು ಯಾವುದನ್ನ ಉದ್ಯಮ ಅಂತ ಕರಿಬಹುದು ಅಂತಂದ್ರೆ, ಒಂದು ನಿರ್ದಿಷ್ಟ ಸರಕನ್ನ ಉತ್ಪಾದನೆಯನ್ನ ಮಾಡ್ತಿರುವಂತಹ ಒಂದು ಉತ್ಪಾದನಾ ಘಟಕ, ಒಂದು ನಿರ್ದಿಷ್ಟ ಸರಕನ್ನ. ಸೇ ಫಾರ್ ಎಕ್ಸಾಂಪಲ್ ನಾವು ಟೂ ವೀಲರ್ ಅಂತ ಹೇಳಿದಾಗ ಆ ಟೂ ವೀಲರ್ ಅನ್ನು ಉತ್ಪಾದನೆ ಮಾಡ್ತಿರುವಂತ ಆ ಹೀರೋ ಕಂಪನಿ ಆಗಿರ್ಬೋದು, ಅಥವಾ ಅದು ಬಜಾಜ್ ಕಂಪನಿ ಆಗಿರ್ಬೋದು, ಅಥವಾ ನಾವು ಅದನ್ನ TVS ಕಂಪನಿ ಅಂತ ಹೇಳ್ತೇವೆ. ಹೀಗೆ ಒಂದು ನಿರ್ದಿಷ್ಟ ಸರಕನ್ನ ಉತ್ಪಾದನೆಯನ್ನ ಮಾಡ್ತಿರುವಂತಹ ಒಂದು ಉದ್ಯಮ, ಅದು ಸೋಲ್ ಪ್ರಾಪ್ರಿಯೇಟರ್ಶಿಪ್ ಕೂಡ ಆಗಿರ್ಬೋದು. ಸೋಲ್ ಪ್ರಾಪ್ರಿಯೇಟರ್ಶಿಪ್ ಅಂತಂದ್ರೆ ಏನು? ಅದು ನಾವು ಏಕ ಮಾಲೀಕ ಸಂಸ್ಥೆ ಅಥವಾ ಏಕ ಮಾಲೀಕ ಉದ್ಯಮ ಅಂತ ಕರಿತೇವೆ. ಅಂದ್ರೆ ಆ ಉದ್ಯಮದ ಮಾಲೀಕ ಒಬ್ಬ ಮಾತ್ರ ಮಾಲೀಕನಾಗಿರ್ತಾನೆ, ಅಂದ್ರೆ ಅದು ಏಕ ವ್ಯಕ್ತಿಯ ಒಡೆತನದಲ್ಲಿ ಇರುತ್ತದೆ. ಅಥವಾ ಕೆಲವೊಮ್ಮೆ ಆ ಉದ್ಯಮ ಪಾರ್ಟ್ನರ್ಶಿಪ್ ಕೂಡ ಆಗಿರ್ಬೋದು. ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಏನು? ಪಾಲುಗಾರಿಕೆ ಸಂಸ್ಥೆ ಕೂಡ ಅದು ಆಗಿರ್ಬೋದು. ಅಥವಾ ನಾವು ಹೀರೋ ಅಂತ ಕಂಪನಿ ಅಂತ ಕರೆದಾಗ ಅದು ಏಕ ವ್ಯಕ್ತಿಯ ಒಡೆತನದಲ್ಲಿ ಕೂಡ ಇರಬಹುದು, ಅಥವಾ ಪಾಲುಗಾರಿಕೆ ಸಂಸ್ಥೆಯು ಕೂಡ ಅದು ಆಗಿರಬಹುದು. ಅದೇ ರೀತಿ ಇಟ್ ಮೇ ಬಿ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಆಲ್ಸೋ. ಅಂದ್ರೇನು? ಅದೊಂದು ಕೂಡು ಬಂಡವಾಳ ಸಂಸ್ಥೆ ಕೂಡ ಆಗಿರ್ಬೋದು. ಕೂಡು ಬಂಡವಾಳ ಸಂಸ್ಥೆ ಅಂತಂದ್ರೇನು? ಆ ಪಾರ್ಟ್ನರ್ಶಿಪ್ ಅಥವಾ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಇರುವಂತಹ ಪಾಲುಗಾರರ ಸಂಖ್ಯೆಯನ್ನ ಮೀರಿ ನೂರಾರು ಸಂಖ್ಯೆಯ, ಸಾವಿರಾರು ಸಂಖ್ಯೆಯ ಮಾಲೀಕರ ಒಡೆತನದಲ್ಲಿ ಇರುವಂತಹ ನಾವು ಕೂಡು ಬಂಡವಾಳ ಸಂಸ್ಥೆ ಅಂತ ನಾವೇನು ಕರಿತೀವಲ್ವಾ, ಸಾಕಷ್ಟು ನೂರಾರು ಜನ ಆ ಕಂಪನಿಯ ಷೇರುಗಳಲ್ಲಿ, ಈಕ್ವಿಟಿಗಳಲ್ಲಿ ಹಣವನ್ನು ಹೂಡುವುದರ ಮೂಲಕ ಆ ಕಂಪನಿಯ ಸಂಸ್ಥಾಪನೆಗೆ ಕಾರಣ ಆಗಿರಬಹುದು. ಅಂತಹ ಸಂಸ್ಥೆಗಳನ್ನು ನಾವೇನಂತ ಕರಿತೇವೆ? ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೇವೆ. ತುಂಬಾ ಅದನ್ನ 4-6 ಜನ ಅಥವಾ 10 ಜನ ಮಾತ್ರ ಸೇರಿ ಒಂದು ಸಂಸ್ಥೆಯನ್ನು ಸ್ಥಾಪನೆಯನ್ನ ಮಾಡಿದ್ರೆ ಅಥವಾ ಒಂದು ಉದ್ಯಮವನ್ನು ಸಂಸ್ಥಾಪನೆಯನ್ನ ಮಾಡಿದ್ರೆ ಅದಕ್ಕೆ ನಾವು ಪಾಲುಗಾರಿಕೆ ಸಂಸ್ಥೆ ಅಂತ ಕರಿತೇವೆ. ಇನ್ನು ನಾವು ಏಕ ವ್ಯಕ್ತಿಯ ಒಡೆತನದಲ್ಲಿ ಇರೋದಕ್ಕೆ ನಾವು ಏಕ ಮಾಲೀಕತ್ವದ ಉದ್ಯಮ ಅಂತ ಕರಿತೇವೆ. ಹಾಗಾಗಿ ಒಂದು ನಿರ್ದಿಷ್ಟ ಸರಕನ್ನ ಉತ್ಪಾದನೆಯನ್ನ ಮಾಡ್ತಿರುವಂತಹ ಸ್ವತಂತ್ರವಾಗಿರುವಂತಹ ಒಂದು ಉದ್ಯಮ, ಇಂಡಿಪೆಂಡೆಂಟ್ಲಿ ಅಡ್ಮಿನಿಸ್ಟ್ರೇಡ್ ಅಂತಂದೇನು? ಅದು ಸ್ವತಂತ್ರವಾಗಿ ತನ್ನ ಆಡಳಿತವನ್ನ, ತನ್ನ ಕಾರ್ಯವೈಖರಿಯನ್ನ ನಡೆಸ್ತಾ ಇರುತ್ತೆ. ಯಾರ ಅಧೀನಕ್ಕೂ ಕೂಡ ಅದು ಒಳಪಟ್ಟಿರೋದಿಲ್ಲ. ಆ ಒಂದು ಸ್ವತಂತ್ರವಾದಂತಹ ಒಂದು ಉದ್ಯಮ ಒಂದು ನಿರ್ದಿಷ್ಟ ಪ್ರಮಾಣದ ಅಥವಾ ಒಂದು ನಿರ್ದಿಷ್ಟ ತರಹದ ಸರಕುಗಳನ್ನ ಉತ್ಪಾದಿಸುತ್ತಲಿದ್ದು ಅದು ಏಕ ವ್ಯಕ್ತಿಯ ಮಾಲೀಕತ್ವದಕ್ಕೂ ಒಳಪಟ್ಟಿರಬಹುದು, ಅಥವಾ ಪಾಲುಗಾರಿಕೆ ಸಂಸ್ಥೆಯು ಕೂಡ ಆಗಿರಬಹುದು, ಅಥವಾ ಅದು ಜಾಯಿಂಟ್ ಸ್ಟಾಕ್ ಕಂಪನಿ ಕೂಡ ಆಗಿರಬಹುದು. ಅದನ್ನು ನಾವೇನಂತ ಕರಿತೇವೆ? ಫರ್ಮ್ ಅಥವಾ ಉದ್ಯಮ ಅಂತ ಕರಿತೇವೆ. ಆ ಉದ್ಯಮದ ಗಾತ್ರ ತುಂಬಾ ದೊಡ್ಡದಾಗಿರ್ಬೋದು ಅಥವಾ ತುಂಬಾ ಸಣ್ಣದಾಗಿರ್ಬೋದು. ಸೊ ದ ಫರ್ಮ್ ಮೇ ಬಿ ವೆರಿ ಲಾರ್ಜ್ ಸ್ಕೇಲ್ ಆಲ್ಸೋ ಆರ್ ಇಟ್ ಮೇ ಬಿ ಸ್ಮಾಲ್ ಸ್ಕೇಲ್ ಆಲ್ಸೋ. ಲಾರ್ಜ್ ಸ್ಕೇಲ್ ಅಂತ ಹೇಳಿದಾಗ ಸಹಜವಾಗಿ ಅದು ಉತ್ಪಾದನೆ ಮಾಡುವಂತಹ ಸರಕುಗಳ ಗಾತ್ರನೂ ಕೂಡ ದೀರ್ಘ ಪ್ರಮಾಣದಲ್ಲಿ, ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸಹಜವಾಗಿ ಅದು ಬಳಸುವಂತಹ ಉತ್ಪಾದನಾಂಗಗಳ ಗಾತ್ರನೂ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅದನ್ನು ನಾವು ದೊಡ್ಡ ಉದ್ಯಮಗಳು ಅಥವಾ ಭಾರೀ ಗಾತ್ರದ ಉದ್ಯಮಗಳು ಅನ್ನುವಂಥ ಹೆಸರಿನಲ್ಲಿ ನಾವು ಕರಿತೇವೆ. ಈಗ ಅದೇ ರೀತಿ ನಾವು ಸಣ್ಣ ಪ್ರಮಾಣದ ಉದ್ಯಮಗಳು ಅಂತ ಹೇಳಿದಾಗ ನಾವು ಆ ಸಣ್ಣ ಪ್ರಮಾಣದ ಉದ್ಯಮಗಳು ಅಂತ ನಾವು ಯಾವ ಕರಿತಾ ಇದ್ದೀವಿ ಅಂತ ಹೇಳಿದ್ರೆ, ಅದು ಉತ್ಪಾದನೆ ಮಾಡ್ತಿರುವಂತಹ ಉತ್ಪನ್ನದ ಪ್ರಮಾಣನೂ ತುಂಬಾ ಕಡಿಮೆ, ಜೊತೆಗೆ ಬಳಸುವಂತಹ ಉತ್ಪಾದನಾ ಮಟ್ಟ ಅಂತಂದ್ರೆ ಏನು, ಆ ಸ್ಕೇಲ್ ಆಫ್ ಪ್ರೊಡಕ್ಷನ್ ಇದೆಯಲ್ಲ, ಆ ಬಳಸುವಂತಹ ಉತ್ಪಾದನಾಂಗಗಳ ಗಾತ್ರವು ಕೂಡ ಏನಾಗಿರ್ಬೋದು? ಕಡಿಮೆ ಆಗಿರ್ಬೋದು. ಸೊ ಫರ್ಮ್ ಮೇ ಬಿ ಲಾರ್ಜ್ ಆಲ್ಸೋ, ಇಟ್ ಮೇ ಬಿ ಸ್ಮಾಲ್ ಆಲ್ಸೋ. ಒಂದು ಉದ್ಯಮ ಅನ್ನುವಂಥದ್ದು ನೀಡ್ ನಾಟ್ ಟು ಬಿ ಲಾರ್ಜ್ ಓನ್ಲಿ, ಇಟ್ ಮೇ ಬಿ ಸ್ಮಾಲ್ ಆಲ್ಸೋ ಆರ್ ಇಟ್ ಮೇ ಬಿ ಲಾರ್ಜ್ ಆಲ್ಸೋ. ಅದು ದೊಡ್ಡದು ಕೂಡ ಆಗಿರಬಹುದು, ಅದು ಸಣ್ಣ ಗಾತ್ರದ್ದು ಕೂಡ
ಕೂಡ ಆಗಿರಬಹುದು. ಅದೇ ರೀತಿ ಅದು ಮಾಲೀಕತ್ವದ ಪಡೆತನಕ್ಕೂ ಒಳಪಟ್ಟಿರಬಹುದು, ಪಾಲುಗಾರಿಕೆಯ ಒಂದು ಮಾಲೀಕತ್ವಕ್ಕೂ ಕೂಡ ಅದು ಒಳಪಟ್ಟಿರಬಹುದು. ಅದೇ ರೀತಿ ಅದು ಜಾಯಿಂಟ್ ಸ್ಟಾಕ್ ಕಂಪನಿ ಅಥವಾ ಕೂಡು ಬಂಡವಾಳ ಸಂಸ್ಥೆ ಕೂಡ ಆಗಿರಬಹುದು. ಅದನ್ನು ನಾವೇನಂತ ಕರಿತೇವೆ? ಉದ್ಯಮ ಅಂತ ಕರಿತೇವೆ. ಇನ್ನು ಮುಂದುವರೆದು ಇಂಡಸ್ಟ್ರಿ. ವಾಟ್ ಈಸ್ ಇಂಡಸ್ಟ್ರಿ? ಇಂಡಸ್ಟ್ರಿ ಇಸ್ ಕಂಪೋಸ್ಡ್ ಆಫ್ ಆಲ್ ದ ಫರ್ಮ್ಸ್, ಇಂಡಿವಿಜುವಲ್ ಬಿಸಿನೆಸ್ ಯೂನಿಟ್ಸ್ ಪ್ರೊಡ್ಯೂಸಿಂಗ್ ಸಿಮಿಲರ್ ಕಮಾಡಿಟೀಸ್ ಅಂತ ಹೇಳ್ತೇವೆ. ಅಂತಂದ್ರೆ ಒಂದು ನಿರ್ದಿಷ್ಟ ಬಗೆಯ ಸರಕುಗಳನ್ನು ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳ ಸಮೂಹ. ಒಂದು ನಿರ್ದಿಷ್ಟ ಬಗೆಯ ಸರಕನ್ನು, ಕೈಗಾರಿಕೆ ಅನ್ನುವಂತಹದ್ದು ಒಂದು ನಿರ್ದಿಷ್ಟ ಬಗೆಯ ಸರಕುಗಳನ್ನು ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳ ಸಮೂಹನೂ ಕೂಡ ಆಗಿರಬಹುದು. ನಾನೀಗಷ್ಟೇ ಹೇಳಿದ ಹಾಗೆ ಆ ಟೂ ವೀಲರ್ ಅಂತ ಹೇಳಿದಾಗ, ಆ ಟೂ ವೀಲರನ್ನು ಯಾವ್ಯಾವ ಕಂಪನಿಗಳು ಉತ್ಪಾದನೆ ಮಾಡ್ತಾ ಇದ್ದಾವೆ ಅಂತ ಹೇಳಿದಾಗ ನಾವು ಯಮಹಾ ಕಂಪನಿ ಅಂತ ಹೇಳ್ತೇವೆ, ಎನ್ಫೀಲ್ಡ್ ಕಂಪನಿ ಅಂತ ಹೇಳ್ತೇವೆ, ಬಜಾಜ್ ಕಂಪನಿ ಅಂತ ಹೇಳ್ತೇವೆ. ಅದೇ ರೀತಿ ನಾವು ಹೀರೋ ಕಂಪನಿ ಅಂತ ಹೇಳ್ತೇವೆ, ಹೋಂಡಾ ಅಂತ ಹೇಳ್ತೇವೆ. ಇಲ್ಲೇನಾಯ್ತು, ಈಗ ಟೂ ವೀಲರನ್ನು, ದ್ವಿಚಕ್ರ ವಾಹನವನ್ನು ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳಿದ್ದಾವೆ. ಆ ಹಲವಾರು ಉದ್ಯಮಗಳನ್ನು ನಾವು ಫರ್ಮ್ ಅಥವಾ ಒಂದು ಘಟಕ ಅಂತ ಹೇಳಿದ್ದೇವೆ. ಆ ಒಂದು ನಿರ್ದಿಷ್ಟ ಬಗೆಯ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಈ ಹಲವಾರು ಉದ್ಯಮಗಳ ಸಮೂಹವನ್ನು ನಾವಂತ ಏನಂತ ಕರಿತೇವೆ? ಇಂಡಸ್ಟ್ರಿ ಅಥವಾ ಕೈಗಾರಿಕೆ ಅನ್ನುವಂತಹ ಹೆಸರಿನಲ್ಲಿ ನಾವು ಕರಿತೇವೆ. ಕೈಗಾರಿಕೆ ಅನ್ನುವಂತಹದ್ದು ಒಂದು ನಿರ್ದಿಷ್ಟ ಬಗೆಯ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳ ಸಮೂಹವನ್ನು ಒಳಗೊಂಡಿರುತ್ತದೆ. ಕೈಗಾರಿಕೆ ಅಂತ ಹೇಳಿದಾಗ ಆ ಕೈಗಾರಿಕೆ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಬಗೆಯ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳ ಸಮೂಹ ಅಂತ ಹೇಳ್ತೇವೆ. ಅದೇ ರೀತಿ ನಾವು ಮೊಬೈಲ್ ಫೋನ್ ಅಂತ ಹೇಳಿದಾಗ ಮೊಬೈಲ್ ಫೋನನ್ನು ನೂರಾರು ಕಂಪನಿಗಳು ಉತ್ಪಾದನೆಯನ್ನು ಮಾಡ್ತಿರ್ಬೋದು. ಆ ನೂರಾರು ಕಂಪನಿಗಳಲ್ಲಿ ಪ್ರತಿಯೊಂದನ್ನು ನಾವು ಉದ್ಯಮ ಅಂತ ಕರಿತೇವೆ. ಅದು ನೋಕಿಯಾ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಅಥವಾ ಮೋಟೋರೋಲಾ ಆಗಿರ್ಬೋದು, ಅಥವಾ ಮತ್ತೊಂದು ಆಗಿರ್ಬೋದು. ಯಾವುದೇ ಒಂದು ನಿರ್ದಿಷ್ಟ ಬ್ರ್ಯಾಂಡಿನ, ಒಂದು ನಿರ್ದಿಷ್ಟ ಬಗೆಯ ಅಥವಾ ನಿರ್ದಿಷ್ಟ ಬ್ರ್ಯಾಂಡಿನ ಮೊಬೈಲ್ ಫೋನನ್ನು ಉತ್ಪಾದನೆ ಮಾಡ್ತಿರುವಂಥದ್ದು ನಾವು ಫರ್ಮ್ ಅಂತ ಹೇಳ್ತೇವೆ. ಆ ಮೊಬೈಲ್ ಫೋನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತಹ ಎಲ್ಲ ಉದ್ಯಮಗಳ ಸಮೂಹವನ್ನು ನಾವೇನಂತ ಕರಿತೇವೆ? ಇಂಡಸ್ಟ್ರಿ ಅಂತ ಹೇಳ್ತೇವೆ. ಅದೇ ರೀತಿ ನಾವು ಪ್ರತಿಯೊಂದು ಸರಕಿನಲ್ಲೂ ಕೂಡ ನಾವು ಉದ್ಯಮವನ್ನು ಕೂಡ ನೋಡಬಹುದು, ಕೈಗಾರಿಕೆಯನ್ನು ಕೂಡ ನಾವು ನೋಡಬಹುದು. ಈಗ ಟೂತ್ ಪೇಸ್ಟ್ ಅಂತ ಹೇಳ್ತೇವೆ. ಟೂತ್ ಪೇಸ್ಟ್ ಅಂತ ಹೇಳಿದಾಗ ನಾವೇನು ಹೇಳ್ತೇವೆ? ಈಗ ಪೆಪ್ಸೋಡೆಂಟ್ ಅನ್ನುವಂಥದ್ದಿದೆ. ಅದೇ ರೀತಿ ಮತ್ತೆ ನಾವೀಗ ಸಿಬಾಕಾ ಅಂತ ಹೇಳ್ತೇವೆ, ಅಥವಾ ಮತ್ತೆ ನಾನಾ ಬಗೆಯ ಕಂಪನಿಗಳು ಇವತ್ತು ಟೂತ್ ಪೇಸ್ಟ್ ಅನ್ನು ಉತ್ಪಾದನೆಯನ್ನು ಮಾಡ್ತಿರ್ಬೋದು. ಪ್ರತಿಯೊಂದನ್ನು ನಾವೇನಂತ ಕರಿತೇವೆ? ಉದ್ಯಮ ಅಂತ ಕರಿತೇವೆ. ಅವು ಎಲ್ಲವುಗಳನ್ನ ಸೇರಿಸ್ಬಿಟ್ಟು ನಾವೇನಂತ ಕರಿತೇವೆ? ಇಂಡಸ್ಟ್ರಿ ಅಂತ ಹೇಳ್ತೇವೆ. ಹಾಗಾಗಿ ಈ ಒಂದು ನಿರ್ದಿಷ್ಟ ಬಗೆಯ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳ ಸಮೂಹವನ್ನು ನಾವು ಕೈಗಾರಿಕೆ ಎಂಬುದಾಗಿ ನಾವು ಕರೀಬಹುದು. A firm or business establishment may be large or small. ಈಗಾಗಲೇ ನಾವು ಚರ್ಚೆ ಮಾಡಿರುವಂತೆ ಒಂದು ಉದ್ಯಮ ಅನ್ನುವಂಥದ್ದು ಅಥವಾ ಉದ್ಯಮದ ಗಾತ್ರ ಅನ್ನುವಂಥದ್ದು ಅದು ದೊಡ್ಡ ಪ್ರಮಾಣದಲ್ಲೂ ಕೂಡ ಇರಬಹುದು, ಸಣ್ಣ ಪ್ರಮಾಣದಲ್ಲೂ ಕೂಡ ಇದು ಇರಬಹುದು. An industry may consist of both large and small scale firms at a time. ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಒಂದು ಕಾಲಕ್ಕೆ, ಒಂದು ಸಂದರ್ಭದಲ್ಲಿ ನಾವು ಕೈಗಾರಿಕೆ ಅಂತ ಹೇಳಿದಾಗ ಆ ಕೈಗಾರಿಕೆಯಲ್ಲಿ ನೀವು ಒಂದು ನಿರ್ದಿಷ್ಟ ಬಗೆಯ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಎಲ್ಲ ಉದ್ಯಮಗಳು ಕೂಡ ಅದರಲ್ಲಿ ಸೇರ್ಪಡೆ ಆಗಿರ್ತವೆ. ಈಗ ನಾವೀಗ ಟೀ ಲೀಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಟೀ ಪುಡಿ, ಚಹಾ ಪುಡಿಯನ್ನು ತಯಾರಿಸುವಂತಹ ಕೈಗಾರಿಕೆ ಅಂತ ಹೇಳಿದಾಗ ಅದರಲ್ಲಿ ಬೃಹತ್ ಪ್ರಮಾಣದ ಉದ್ಯಮನೂ ಇರಬಹುದು, ಸಣ್ಣ ಗಾತ್ರದ ಉದ್ಯಮ ಕೂಡ ಅದರಲ್ಲಿ ಇರಬಹುದು. ಅದರಲ್ಲಿ ತಾಜ್ ಮಹಲ್ ಇದೆ, ಅದರಲ್ಲಿ ಕಣ್ಣನ್ ದೇವನ್ ಇದೆ, ಅಥವಾ ಬ್ರೂಕ್ ಬಾಂಡ್ ಇದೆ. ಬೇರೆ ಬೇರೆಲ್ಲ ಕಂಪನಿಗಳು ಇವತ್ತು ಚಹಾ ಪುಡಿಯನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಆ ಪ್ರತಿಯೊಂದು ಕಂಪನಿಯನ್ನ ನಾವು ಉದ್ಯಮ ಅಂತ ಕರಿತೇವೆ. ಆ ಹಲವಾರು ಉದ್ಯಮಗಳನ್ನ ಸೇರ್ಪಡೆಗೊಳಿಸಿದಾಗ ಅದೇನಾಗುತ್ತೆ? ಕೈಗಾರಿಕೆ ಅನ್ನೋದಾಗುತ್ತೆ. ಆ ಕೈಗಾರಿಕೆ ಅನ್ನುವಂಥದ್ದು ಎರಡು ತರಹದ ಉದ್ಯಮಗಳನ್ನ ಒಳಗೊಂಡಿರುತ್ತೆ. ಯಾವುದು? ಒಂದೇ ಬಗೆಯ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ತೀರಾ ದೊಡ್ಡದಾದಂತಹ ಲಾರ್ಜ್ ಸ್ಕೇಲ್ ಕಂಪನಿಯನ್ನು ಕೂಡ ಒಳಗೊಂಡಿರುತ್ತದೆ. ಅದೇ ತರಹದ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಸಣ್ಣ ಪ್ರಮಾಣದ ಉದ್ಯಮಗಳನ್ನು ಕೂಡ ಒಳಗೊಂಡಿರುತ್ತದೆ. ಹಾಗಾಗಿ ಇಂಡಸ್ಟ್ರಿ ಅನ್ನುವಂಥದ್ದು ಸಣ್ಣ ಪ್ರಮಾಣದ ಉದ್ಯಮಗಳನ್ನ ಹಾಗೂ ದೊಡ್ಡ ಪ್ರಮಾಣದ ಉದ್ಯಮಗಳನ್ನ ಎರಡು
ಎರಡೂ ತರಹದ ಉದ್ಯಮಗಳನ್ನು ಅದು ಒಳಗೊಂಡಿರುತ್ತೆ. ಆದರೆ ಒಂದು ಅಂತೂ ನಾವು ಜ್ಞಾಪಕ ಇಟ್ಕೋಬೇಕೇನಪ್ಪ ಅಂತಂದ್ರೆ, ಆ ಎಲ್ಲ ಉದ್ಯಮಗಳು ಉತ್ಪಾದನೆ ಮಾಡ್ತಿರುವಂತಹ ಸರಕು ಏನಾಗಿರಬೇಕು, ಅದು ಒಂದೇ ಬಗೆಯದ್ದಾಗಿರಬೇಕು. ನಾವು ಟೂ ವೀಲರ್ ಅಂತ ಹೇಳಿದಾಗ ಟೂ ವೀಲರ್ ಅನ್ನೇ ಉತ್ಪಾದನೆ ಮಾಡ್ತಿರುವಂತಹ ಕಂಪನಿಗಳಾಗಿರ್ಬೇಕು. ಆ ಮೊಬೈಲ್ ಫೋನ್ಸ್ ಅಂತ ಹೇಳಿದಾಗ ಮೊಬೈಲ್ ಫೋನ್ಸ್ ಅನ್ನೇ ಉತ್ಪಾದನೆ ಮಾಡ್ತಿರುವಂತಹ ಕಂಪನಿಗಳಾಗಿರಬೇಕು. ಈಗ ಕಾರ್ ಅಂತ ಹೇಳಿದಾಗ ನಾವು ಕಾರನ್ನೇ ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಫರ್ಮ್ಗಳು ಸೇರ್ಬಿಟ್ಟು ಏನಾಗುತ್ತೆ, ಕೈಗಾರಿಕೆ ಅನ್ನೋದಾಗುತ್ತೆ. ಹಾಗಾಗಿ ಕೈಗಾರಿಕೆ ಅನ್ನುವಂಥದ್ದು ಲಾರ್ಜ್ ಸ್ಕೇಲ್ ಕಂಪನಿಯನ್ನ ಫರ್ಮ್ಗಳನ್ನು ಒಳಗೊಳ್ಳುತ್ತೆ, ಸ್ಮಾಲ್ ಸ್ಕೇಲ್ ಉದ್ಯಮ ಅಥವಾ ಸ್ಮಾಲ್ ಸ್ಕೇಲ್ ಕಂಪನಿಗಳನ್ನು ಕೂಡ ಒಳಗೊಳ್ಳುತ್ತೆ. ಅದು ಎಲ್ಲ ಅದನ್ನ ನಾವು ಸೇರಿಬಿಟ್ಟು ನಾವೇನಂತ ಕರಿತೇವೆ, ಕೈಗಾರಿಕೆ ಅಂತ ಕರಿತೇವೆ. ಆನ್ ಇಂಡಸ್ಟ್ರಿ ಮೇ ಕನ್ಸಿಸ್ಟ್ ಆಫ್ ಬೋತ್ ಲಾರ್ಜ್ ಅಂಡ್ ಸ್ಮಾಲ್ ಸ್ಕೇಲ್ ಅಂತ ಹೇಳಿದಾಗ ಆ ಒಂದು ಕೈಗಾರಿಕೆಯಲ್ಲಿ ಎಲ್ಲವೂ ಒಂದೇ ಗಾತ್ರದಲ್ಲಿ ಇರ್ತವೆ ಅಂತ ಹೇಳೋದು ತಪ್ಪಾಗುತ್ತೆ. ಎಲ್ಲವೂ ದೊಡ್ಡ ಪ್ರಮಾಣದ ಉದ್ಯಮಗಳು ಇರ್ತವೆ ಅಂತ ನಾವು ಹೇಳಿದ್ರೆ ತಪ್ಪಾಗುತ್ತೆ. ಆ ಒಂದು ಕೈಗಾರಿಕೆಯಲ್ಲಿ ಸಣ್ಣ ಗಾತ್ರದ ಹಾಗೂ ದೊಡ್ಡ ಗಾತ್ರದ ಉದ್ಯಮಗಳು ಎರಡೂ ಕೂಡ ಸೇರ್ಪಟ್ಟಿರ್ತವೆ. ಆದರೆ ಆ ಎರಡೂ ತರಹದ ಉದ್ಯಮಗಳು ಏನನ್ನ ಉತ್ಪಾದನೆ ಮಾಡ್ತಿರ್ಬೇಕು, ಒಂದೇ ಸಾಲಿಗೆ ಸೇರಿದ ಸಿಮಿಲರ್ ಪ್ರಾಡಕ್ಟ್ಸ್ ಅನ್ನ, ಅಂದ್ರೆ ಒಂದೇ ತರಹದ ಸರಕುಗಳನ್ನು ಉತ್ಪಾದನೆ ಮಾಡ್ತಿರುವಂತಹ ಉದ್ಯಮಗಳು ಆಗಿರಬೇಕು. ಲೈಕ್ ಫರ್ಮ್ಸ್ ದ ಸೈಜ್ ಆಫ್ ಎನ್ ಇಂಡಸ್ಟ್ರಿ ಆಲ್ಸೋ ಮೇ ಬಿ ಲಾರ್ಜ್ ಆರ್ ಸ್ಮಾಲ್. ಅದೇ ರೀತಿ ಈಗ ಕೈಗಾರಿಕೆಯು ಕೂಡ, ಕೈಗಾರಿಕೆಯ ಗಾತ್ರ ತುಂಬಾ ದೊಡ್ಡ ಪ್ರಮಾಣದ ಕೈಗಾರಿಕೆ ಆಗಿರಬಹುದು ಅಥವಾ ಅದು ಸಣ್ಣ ಪ್ರಮಾಣದ ಕೈಗಾರಿಕೆ ಕೂಡ ಆಗಿರಬಹುದು. ಸೊ ನಾವೇನು ಹೇಳ್ತಾ ಇದ್ದೀವಿ, ಉದ್ಯಮ ಅನ್ನುವಂತಹದ್ದು ದೊಡ್ಡದು ಆಗಿರಬಹುದು ಅಥವಾ ಅದು ಚಿಕ್ಕ ಗಾತ್ರದ ಉದ್ಯಮವು ಕೂಡ ಆಗಿರಬಹುದು. ಆ ಉದ್ಯಮಗಳ ಸಮೂಹವನ್ನು ಸೇರಿಸಿ ನಾವೇನಂತ ಹೇಳ್ತೇವೆ, ಕೈಗಾರಿಕೆ ಅಂತ ಹೇಳ್ತೇವೆ. ಈ ಕೈಗಾರಿಕೆನೂ ಕೂಡ ಅದು ಬೃಹತ್ ಪ್ರಮಾಣದ ಕೈಗಾರಿಕೆಯನ್ನು ಕೂಡ ಆಗಿರಬಹುದು ಅಥವಾ ಅದು ಸಣ್ಣ ಪ್ರಮಾಣದ ಕೈಗಾರಿಕೆ ಕೂಡ ಆಗಿರಬಹುದು. ಹಾಗಾಗಿ ನಾವು ಆರ್ಥಿಕ ಮಿತವ್ಯಯಗಳು ಮತ್ತು ಅಪವ್ಯಯಗಳನ್ನು ತುಂಬ ಸ್ಪಷ್ಟವಾಗಿ ಅರ್ಥವನ್ನು ಮಾಡ್ಕೋಬೇಕಾದ್ರೆ ನಮಗೆ ಮನದಟ್ಟಾಗಿರಬೇಕು, ಉದ್ಯಮ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಬಗೆಯ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಒಂದು ಇಂಡಿವಿಜುವಲ್ ಯೂನಿಟ್ ಅಥವಾ ಅದೊಂದು ವ್ಯಕ್ತಿಗತ, ಅದೊಂದು ಪ್ರತ್ಯೇಕ ಆದಂತಹ ಒಂದು ಘಟಕ ಆಗಿರುತ್ತೆ, ಇಂಡಿವಿಜುವಲ್ ಯೂನಿಟ್ ಆಗಿರುತ್ತೆ. ಅಂತಹ ಇಂಡಿವಿಜುವಲ್ ಯೂನಿಟ್ಗಳನ್ನು ಸೇರಿಸಿದಾಗ ಅಂತಹ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳ ಸಮೂಹವನ್ನು, ಆ ಗ್ರೂಪ್ ಆಫ್ ಫರ್ಮ್ಸ್ ಅನ್ನ ನಾವೇನಂತ ಕರಿತೇವೆ, ಇಂಡಸ್ಟ್ರಿ ಅಂತ ಕರಿತೇವೆ. ಸೊ ಇಂಡಸ್ಟ್ರಿ ಅನ್ನುವಂಥದ್ದು ಅದೊಂದು ಉದ್ಯಮಗಳ ಸಮೂಹ ಆಗಿರುತ್ತೆ. ಉದ್ಯಮ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಉತ್ಪಾದನಾ ಘಟಕ ಆಗಿರುತ್ತೆ. ಬಟ್ ಒಂದು ವಿಷಯ ನಾವೆಂಬತ್ತು ಪುನಃ ಏನು ಹೇಳ್ತಾ ಇದ್ದೀವಿ ಅಂದ್ರೆ, ಆ ಉದ್ಯಮಗಳು ಒಂದೇ ಬಗೆಯ ಸರಕುಗಳನ್ನು ಉತ್ಪಾದನೆಯನ್ನ ಮಾಡ್ತಾ ಇರಬೇಕಾಗುತ್ತೆ. ಅದು ನಾವು ಮೊಬೈಲ್ ಫೋನ್ಸ್ ಅಂತ ಹೇಳಿದಾಗ, ಟೂ ವೀಲರ್ಸ್ ಅಂತ ಹೇಳಿದಾಗ, ಅಥವಾ ಸೋಪ್ ಅಂತ ಹೇಳಿದಾಗ, ಅಥವಾ ನಾವು ಟೀ ಲೀಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಹೇಳಿದಾಗ, ಈಗ ನಾವು ಸೋಪ್ ಅಂತ ಹೇಳಿದಾಗ ದೇರ್ ಮೇ ಬಿ ಹಂಡ್ರೆಡ್ಸ್ ಆಫ್ ಕಂಪನಿ ವಿಚ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ದ ಸೋಪ್. ನೂರಾರು ಕಂಪನಿಗಳು ಸೋಪ್ ಅನ್ನ ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಬಹುದು. ಪ್ರತಿಯೊಂದನ್ನು ನಾವೇನಂತ ಕರಿತೇವೆ, ಉದ್ಯಮ ಅಂತ ಕರಿತೇವೆ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಸ್ಯಾಂಡಲ್ ಅನ್ನುವಂಥದ್ದು ಸೋಪ್ ಅನ್ನ ಉತ್ಪಾದನೆ ಮಾಡ್ತಿರುವಂತಹ ಒಂದು ಉದ್ಯಮ. ಕೈಗಾರಿಕೆ ಅಂತಂದ್ರೆ ಅದಾಗಾದ್ರೆ ಅದೇ ಸೋಪ್ ಅನ್ನ ಉತ್ಪಾದನೆ ಮಾಡ್ತಿರುವಂತಹ ಉಳಿದೆಲ್ಲ ಉದ್ಯಮಗಳನ್ನ ಸೇರಿಸಿ ನಾವು ಕೈಗಾರಿಕೆ ಅಂತ ಹೇಳ್ತೀವಿ. ಈಗ ಮೈಸೂರು ಸ್ಯಾಂಡಲ್ ಜೊತೆಗೆ ನಾವು ವಿಹಾವಿನ ಲಕ್ಸ್ ಇದೆ, ಲೈಫ್ ಬಾಯ್ ಇದೆ, ಪಿಯರ್ಸ್ ಇದೆ, ಸೊ ರೆಕ್ಸೋನಾ ಇದೆ, ಬೇರೆ 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 ಕಂಪನಿಗಳು ಇವತ್ತು ಅದೇನು ಸೋಪನ್ನು ಉತ್ಪಾದನೆ ಮಾಡ್ತಾ ಇದ್ದಾವಲ್ವಾ, ಆ ಎಲ್ಲ ಕಂಪನಿಗಳನ್ನು ಸೇರಿಸಿದಾಗ ನಾವು ಅದೇನಾಗುತ್ತೆ, ಅದು ಸೋಪನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತಹ ಕೈಗಾರಿಕೆ ಅಂತ ಹೇಳ್ತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಚರ್ಚೆಯಲ್ಲಿ ನಾನು ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂದರೆ ಏನು, ಉತ್ಪಾದನಾ ಮಟ್ಟ ಅಂದರೆ ಏನು, ಆ ಉತ್ಪಾದನಾ ಮಟ್ಟ ಲಾರ್ಜ್ ಸ್ಕೇಲು ಕೂಡ ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಕೂಡ ಆಗಿರ್ಬೋದು ಅಂತ ಹೇಳಿದೆ. ಅದೇ ರೀತಿ ಫರ್ಮ್ ಅಂದರೆ ಏನು ಹಾಗೂ ಇಂಡಸ್ಟ್ರಿ ಅಂದರೆ ಏನು, ಉದ್ಯಮ ಮತ್ತು ಕೈಗಾರಿಕೆಗೆ ಇರುವಂತಹ ವ್ಯತ್ಯಾಸವನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ನನ್ನ ಮುಂದಿನ ಚರ್ಚೆಯಲ್ಲಿ ಇವತ್ತಿನ ನನ್ನ ಚರ್ಚೆಯ ಆಧಾರದ ಮೇಲೆ ಆರ್ಥಿಕ ಮಿತವ್ಯಯಗಳೆಂದರೇನು ಹಾಗೂ ಆ ಆರ್ಥಿಕ ಮಿತವ್ಯಯಗಳ ಪ್ರಕಾರಗಳೇನು ಮತ್ತು ಆ ಆರ್ಥಿಕ ಅಪವ್ಯಯಗಳೆಂದರೇನು ಅನ್ನೋದನ್ನು ನಾನು ಚರ್ಚೆಯನ್ನು ಮಾಡ್ತೇನೆ. ಅಲ್ಲಿವರೆಗೆ ಒಂದು ಸಣ್ಣ ವಿರಾಮ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.